ನೀನು ಹೀಗೆ ಹೇಳ್ತಾ ಇದ್ರೆ ನನಗೆ ಅಳು ತಡ್ಕೊಳಕ್ಕಾಗ್ತಾ ಇಲ್ಲ. ಇನ್ ಜೈ ಹೇಗೆ ತಡ್ಕೊಂಡಿರ್ತಾನಮ್ಮ? ಪಾಪ ಗಂಗಾ ಮೇಡಮ್ ಬಗ್ಗೆ ಜೈ ಸರ್ ಎಷ್ಟೋ ಚಿಂತೆ ಮಾಡ್ತಿದ್ದಾರೆ. ನೆನ್ನೆ ನಮ್ಮನೆಗೆ ಬಂದಿದ್ರು. ಕಟ್ಕೊಂಡಿರೋ ಗಂಡಂಗೆ ಅಷ್ಟು ನೋವಿದ್ರೆ ಹೆತ್ತ ತಾಯಿ ನಿಮಗೆಷ್ಟು ನೋವಾಗ್ತಿದ್ಯೋ. ನಿಮ್ ಮಗಳಂದ್ರೆ ನಿಮಗೆಷ್ಟು ಪ್ರೀತಿನೋ ನಿಮ್ ಸ್ಪರ್ಶದಲ್ಲೇ ನನಗೆ ಗೊತ್ತಾಯ್ತು. ಅವರಿಗೋಸ್ಕರ ನಿಮ್ ಮನ್ಸು ಎಷ್ಟು ಕಾಯ್ತಿದ್ಯೋ ನನ್ನ ಮನ್ಸಿಗೆ ತಿಳಿತಿದೆ ಮೇಡಮ್. ನಿನಗೆ ತಿಳಿಬೇಕಾಗಿರೋದು ಇನ್ನೂ ಇದೆಯಮ್ಮ. ನನ್ನ ಗಂಗಾ ಹುಟ್ಟದಾಗ್ಲೇ ನನ್ನಿಂದ ದೂರ ಆದ್ಲು. ಅವಳು ಇದ್ದಿದ್ದು ಗೊತ್ತಿರಲಿಲ್ಲ. 20 ವರ್ಷದ ತನಕ ಅವಳು ದೂರನೇ ಬೆಳೆದ್ಲು. ಒಬ್ಳು ಕೆಲಸದವಳು ಹಾಗೆ ನನ್ನ ಮನೆಗೆ ಬಂದ್ಲು. ಆಗ ಅವಳೇ ನನ್ನ ಮಗಳು ಅಂತಾನೂ ಗೊತ್ತಿರಲಿಲ್ಲ. ಮಾತು ಕಲಿಸ್ಬೇಕಾಗಿದ್ದು ಈ ಬಾಯಿಂದ ಗಂಗನ್ನ ಬೈದೆ. ಎತ್ಕೋಬೇಕಾಗಿದ್ದು ಈ ಕೈನಲ್ಲೇ ಅವಳಿಗೆ ಹೊಡೆದೆ. ಪ್ರೀತಿ ತೋರಿಸೋದನ್ನ ಬಿಟ್ಟು ಸ್ವಾರ್ಥದಿಂದ ಶಾಪಕ್ಕೆ ಬಲಿ ಕೊಟ್ಬಿಟ್ಟೆ. ಆದ್ರೂ ನನ್ನ ಮಗಳು ಒಂದು ಮಾತನ್ನು ಕೂಡ ಹೇಳಲಿಲ್ಲ. ತಾಯಿನ ಕ್ಷಮಿಸಿ ಅವಳೇ ನನಗೆ ತಾಯಿ ಆದ್ಲು. ಅಮ್ಮ ಆಗಿ ಮತ್ತೆ ನನಗೆ ಪುನರ್ಜನ್ಮ ಕೊಟ್ಲು. ಆದ್ರೆ ಈಗ ಈ ಹೆತ್ತ ತಾಯಿ ತನ್ನ ಎದುರೇ ಇದ್ರು. ಮೇಡಮ್, ಅಳ್ಬೇಡಿ. ಗಂಗಾ ಮೇಡಮ್ ಎಲ್ಲಿದ್ರು ನಿಮ್ಗೋಸ್ಕರ ತಿರುಗಿ ಬರ್ತಾರೆ. ಅಯ್ಯೋ, ನಿನ್ ಬುದ್ಧಿಗೆ ಎಷ್ಟು ನಿನ್ಗೆ ಹಾಗೆ ಅರ್ಥ ಆಯ್ತೇನೆ? ನಾನು ಮೆಟ್ಲಿಂದ ಇಳಿಲಿಲ್ವೇ? ಮೆಟ್ಲು ಮೇಲಿಂದ ಜಾರಿ ಕೆಳಗೆ ಬಿದ್ದಿದ್ದು. ಅಯ್ಯೋ, ಏಟೇನೋ ಆಗ್ಲಿಲ್ವಲ್ಲ ಪೌಡ್ರು? ಏನೇ, ನನ್ಗೆ ಏಟಾಗ್ಲಿಲ್ಲ ಅಂತ ಬೇಜಾರಾ? ಹಾಗಲ್ಲ ರೀ, ಏಟೇನೋ ಆಗಿಲ್ವಲ್ಲ ಅಂತ ಕೇಳಿದ್ದು. ಸರಿ ಬಿಡು, ನನ್ ಬಿಟ್ಟು ಎಲ್ಲಿ ಹೋಗಿದ್ದೆ ನೀನು? ಫೋನ್ ಬಂತು, ಮಾತಾಡ್ತಿದ್ದೆ. ನನ್ ಪಕ್ಕದಲ್ಲಿ ಇದ್ದು ಮಾತಾಡ್ಬೋದಲ್ವಾ? ನನ್ಗೂ ಹೇಳಿದ್ರು ಸೀಕ್ರೆಟ್ಸ್ ಇದೆಯಾ? ಸೀಕ್ರೆಟ್ ಅಲ್ಲ, ಅಲ್ಲಿ ಸಿಗ್ನಲ್ ಇಲ್ಲ. ಸರಿ, ಬಾಯರ್ಕೆ ನೀರ್ ಬೇಕಿತ್ತು. ಮತ್ತೆ ನಾನು ಕರಿಬೇಕಿತ್ತಲ್ಲ. ಸರ್ಕಸ್ ಯಾಕೆ ಮಾಡಿದ್ರಿ? ಕರಿಯೋದ ಕೂಗ್ದೆ. ಆದ್ರೂ ನೀನು ಬರ್ಲಿಲ್ಲ. ಸಾರಿ ಪೌಡ್ರು, ಫೋನಲ್ಲಿ ಮಾತಾಡ್ತಾ ಇದ್ನಲ್ಲ, ನೀವು ಕರ್ದಿದ್ ಕೇಳಿಸ್ಲಿಲ್ಲ ರೀ. ಕೇಳಲಿಲ್ವಾ? ನಾಟಕ ಮಾಡಿದ್ಯಾ? ಅಬ್ಬಾ, ನೀರು ತಂದ್ಕೊಡೆ, ಸಾಯ್ತಾ ಇದ್ದೀನಿ. ಇರಿ ತರ್ತೀನಿ. ಅಯ್ಯೋ, ತಗೊಳ್ಳಿ, ಕುಡೀರಿ. ಏನೇ, ಯಾವ್ದು ಪ್ರಾಣಿ ಕೊಡೋ ಹಾಗೆ ಅಲ್ಲಿಡ್ತೀಯಾ? ಕೈಯಲ್ಲಿ ಕುಡ್ಸೋದಲ್ವಾ? ನಿಮ್ ಕೈ ಸರಿಯಾಗೇ ಇದೆಯಲ್ರಿ? ಅರ್ಥ ಆಯ್ತೆ. ಎಲ್ಲ ನನ್ನ ಕರ್ಮ. ಮಾಡಿರೋ ಪಾಪ ಸುಮ್ಮನೆ ಹೋಗುತ್ತಾ? ಸೇಡ್ ತೀರಿಸ್ಕೊಳತ್ತೆ. ನನ್ನ ಪರಿಸ್ಥಿತಿನೇ ಹೀಗಾದ್ರೆ ನಿನ್ ಪರಿಸ್ಥಿತಿ ಏನಾಗುತ್ತೋ? ನನ್ಗಾದ್ರೆ ಬುಲೆಟ್ ಅಲ್ಲೇ ಮುಗಿಸಿದ್ರು, ನಿನ್ನ ಪಕ್ಕ ಮೇಲೆ ಕಳಿಸ್ತಾರೆ. ನೀನ್ ಬದುಕಲ್ಲ ಚಂದ್ರಿಕಾ, ನೀನ್ ಬದುಕಲ್ಲ. ಏನು ಶಾಪ ಹಾಕ್ತಾ ಇದ್ದೀರಾ? ಎಕ್ಸ್ಪೀರಿಯನ್ಸ್ ಇಂದ ಹೇಳ್ತಿದ್ದೀನಿ. ಮಾಡಿರೋ ಕರ್ಮ ಯಾರನ್ನು ಬಿಡೋದಿಲ್ಲ. ನನ್ನ ಮೆಟ್ಲು ಮೇಲಿಂದ ಬೀಳ್ಸಾಯ್ತು, ನಿನ್ನ ಪಾತಾಳಕ್ಕೆ ಬೀಳ್ಸುತ್ತೆ. ನೆನ್ಪಿಟ್ಕೋ, ನೀನು ಇದಕ್ಕಿಂತ ಹೆಚ್ಚು ಅನುಭವಿಸೋದು ಫಿಕ್ಸು. ನಿಮ್ಗೆ ತುಂಬಾ ಉರಿತಿದ್ಯಲ್ಲ ಪೌಡ್ರು? ಉರಿಯಲ್ಲ ಮತ್ತೆ.
ಅಮ್ಮೋ, ನೀನು ಈಗಲೇ ಹೀಗಿದ್ರೆ ನಾಳೆ ನಾನು ಮುದುಕಾಗಿ ಮಂಚ ಹಿಡಿದ್ರೆ ನನ್ನ ಕಣ್ಣೆತ್ತಾದ್ರೂ ನೋಡ್ತೀಯಾ? ಆಗ್ಲೂ ಕೂಡ ಹೀಗೆ ನೋಡ್ತೀಯಾ? ಅಮ್ಮ, ಅಮ್ಮ, ಸ್ವಲ್ಪ ಕಾಫಿ ಆದ್ರೂ ತಂದು ಸುರಿ. ಮೇಲ್ ಹೋಗಿ ಕೂತ್ಕೊಳ್ಳಿ, ತರ್ತೀನಿ. ನೀನ್ ನಿಜವಾಗ್ಲೂ ನರ್ಕಕ್ಕೆ ಹೋಗ್ತೀಯೇ? ನನ್ನ ಪರಿಸ್ಥಿತಿ ಗೊತ್ತಿದ್ರು ಒಬ್ಬನೇ ಹೋಗುವಂತೀಯಲ್ಲ. ಏನು ನಡೆಯೋ ಪರಿಸ್ಥಿತಿನ ನಂದು? ಓಹೋ, ಇಷ್ಟ ಚಿಕ್ಕ ಗಾಯಕ್ಕೆ ಇಷ್ಟ ದೊಡ್ಡ ರಾಧ ಅಂತ ಮಾಡ್ತಿದ್ದೀರಾ? ಮೊಟ್ಟೆ ಇಡೋ ಕೋಳಿ ಗೊತ್ತು, ಅದ್ರ ಹೊಟ್ಟೆ ನೋವು ಅನುಭವಿಸಿದ್ರೆ ತಿಳಿತಿತ್ತು ಈ ನೋವು.